ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಏನು 29ನೇ ಮಾಡೆಲ್ ಕ್ವಶನ್ ಪೇಪರನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ನೋಡಿರಿ, 29ನೇ ಮಾಡೆಲ್ ಕ್ವಶನ್ ಪೇಪರ್ ಇದೆ. ನೋಡಿರಿ, ಯಾವ ರೀತಿಯಾಗಿ ನಾವು ಇಲ್ಲಿ ಸುಲಭವಾಗಿ ಮ್ಯಾಥ್ಸನ್ನು ಬಿಡಿಸ್ಬೇಕು ಅನ್ನೋದು ನೋಡ್ತಾ ಹೋದಾಗ ನಾವು ಇಲ್ಲಿ ನೋಡಬೇಕು, ಸುಲಭವಾಗಿ ಮ್ಯಾಥ್ಸನ್ನು ಬಿಡಿಸ್ತಾ ಹೋಗ್ಬೇಕಾಗತ್ತೆ. ನೋಡ್ಬೇಕು, ನಾವು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡಬೇಕು 31ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೋಡಿರಿ, 0.2 ಇಂಟು 0.03 ಪ್ಲಸ್ 0.01 ಭಾಗಾಕಾರ 0.5 ಅನ್ನು ಸರಳೀಕರಣಗೊಳಿಸಿ ಅಂತಂದು ಕೊಟ್ಟಿದ್ದಾನೆ. ನೋಡ್ಬೇಕು ನಾವು ಇವಾಗ ಈ ಕ್ವಶನನ್ನು ಯಾವ ಥರ ಬಿಡಿಸ್ಬೋದು ಅನ್ನೋದು. ನಾವು ನೋಡಿಲಿ ಬೋರ್ಡ್ಮಾಸ್ ನಿಯಮದ ಪ್ರಕಾರ ಮೊದಲು ಭಾಗಾಕಾರ ಇದ್ದಿದ್ದು ನಾವು ಮಾಡ್ಕೋಬೇಕಾಗತ್ತೆ. 0.01 ಇಂಟು ಡಿವೈಡೆಡ್ ಬೈ 0.5 ಇದು ಎಷ್ಟಾಗುತ್ತಪ್ಪ ಅಂದಾಗ 0.02 ಆಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ 0.2 ಇಂಟು 0.03 ಮೊದಲು ಇಂಟು ಇದ್ದದ್ದು ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಎಷ್ಟಾಗತ್ತೆ 0.06 ಆಗುತ್ತೆ. ನಾವು ಇವಾಗ ಇಲ್ಲಿ ನೋಡ್ರಿ ಪ್ಲಸ್ ಐತಿ, ಪ್ಲಸ್ ಇದ್ದಾಗ ನಾವು ಇದನ್ನು ಕೂಡ್ಸೋನು. ನೋಡ್ರಿ 6 2 ನೋಡ್ರಿ ನಮ್ಗೆ ಎಷ್ಟು ಬತ್ತಾ 0.026 ಆಗುತ್ತಾ. ನಾವು ಇವಾಗ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ಇಲ್ಲಿ ಒಂದು ನಮ್ಮದು ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು. ಬ್ರ್ಯಾಕೆಟ್ 0.7 ಮೈನಸ್ 0.5 ಬ್ರ್ಯಾಕೆಟ್ ಕಂಪ್ಲೀಟ್ ಇಂಟು 0.9 ಪ್ಲಸ್ 0.3 ಡಿವೈಡೆಡ್ ಬೈ 8 ಕೊಟ್ಟಾನ 1.2 ಕೊಟ್ಟಾನ. ನಾವು ಇವಾಗ ಮೊದಲು ಇದನ್ನು ಮಾಡ್ಕೋಬೇಕು, ಇದನ್ನು ನೋಡ್ಕೊರಿ. 0.2 ಆಗುತ್ತಾ, 7ದಾಗ -5 ಮಾಡಿದ್ರೆ 2 ಆಗುತ್ತಾ. ಅದೇ ರೀತಿಯಾಗಿ ನೋಡ್ಬೇಕು ನಾವಿಲ್ಲಿ 1.2 ಆಗುತ್ತಾ. 0.9 0.3 ಅಂದಾಗ 1.2 ಆಗುತ್ತಾ, ಡಿವೈಡೆಡ್ ಬೈ 1.2 ಆಗುತ್ತಾ. ಇದು ಹೋಯ್ತು, ಇಲ್ಲಿ ನಮ್ಮದು ಒಂದಾಯಿತು. ನಮಗಿಲ್ಲಿ ಆನ್ಸರ್ ಏನಾಗುತ್ತಾ 0.2 ಆಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ನಮ್ಮದು ಆಪ್ಷನ್ 2 ಕರೆಕ್ಟ್ ಆಗುತ್ತಾ. 33ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಿರಿ, ಅಗದಿ ಸಿಂಪಲ್ಲಾಗಿ ಏನು ಕೊಟ್ಟಾನ 12 ಮತ್ತು 16 ಎರಡರಿಂದಲೂ ನಿಖರವಾಗಿ ಭಾಗಿಸಲ್ಪಡುವ ಅತಿ ಚಿಕ್ಕ 3 ಅಂಕಿಯ ನೈಸರ್ಗಿಕ ಸಂಖ್ಯೆ ಯಾವುದಂತ ಕೊಟ್ಟಾನ. ಅಗದಿ ಕ್ವಶನ್ ಈಸಿ ಐತಿ. ಯಾವ ರೀತಿ ಅಂದ್ರೆ 12 ಮತ್ತು 16 ರಿಂದ ಭಾಗಿಸಲ್ಪಡೋ ಅತಿ ಚಿಕ್ಕ ಸಂಖ್ಯೆ ಅಂತಂದು ಕೇಳಿದಾನ. ನಾವು ಇವಾಗ ಇಲ್ಲಿ ಏನು ಮಾಡ್ಕೋದು, ಲಸವನ್ನು ಅಥವಾ ಇದನ್ನು ಕಂಡು ಹಿಡ್ಕೋಬೇಕು. ಅಪವರ್ತನ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದನ್ನು ಇಲ್ಲಿ ನಾವು ನೋಡಬೇಕು. ಏನು ಕೊಟ್ಟಾನ 12 ಮತ್ತು 16 ಇದರದ್ದು HCF ಅನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ನೋಡ್ರಿ, 2 ಮಧ್ಯ ಆಗೈತಿ, 2 6 2 8 2 ಮಧ್ಯ ಆಗೈತಿ, 2 3 2 4. ನೋಡ್ಬೇಕು ನಾವು ಇವಾಗ ಇವು ಎರಡು ಬೇರೆ ಯಾವುದರೆ ಮಗ್ಗಿಯಾಗಿ ಹೋಗುತ್ತಂದು ನೋಡ್ತಾ ಹೋದಾಗ ನಾವು ಯಾವುದು ಮಗ್ಗಿಯಲ್ಲಿ ಹೋಗಲ್ಲ. ನಮ್ಮದಿಲ್ಲಿ HCF ಎಷ್ಟಾಗತ್ತಾ 4 ಆಗುತ್ತಾ. ನಮ್ದು ಇವಾಗ HCF 4 ಆಗುತ್ತಾ. ನಾವು ಇಲ್ಲಿ ಏನು ಮಾಡಬೇಕು, ಅದೇ ರೀತಿಯಾಗಿ 3 ಒಂದಲೇ, ಅದೇ ರೀತಿಯಾಗಿ 4 ಒಂದಲೇ. ನಮ್ದು ಇಲ್ಲಿ LCM ಏನಾಗುತ್ತಾ 2 ಇಂಟು 2 ಇಂಟು 3 ಇಂಟು 4 ಆಗುತ್ತಾ. ನಮಗಿಲ್ಲಿ LCM ಎಷ್ಟಾಗುತ್ತಾ 48 ಆಗುತ್ತಾ. ನೋಡಿರಿ, ನಮಗೆ 3 ಅಂಕಿ ಸಂಖ್ಯೆ ಕೊಟ್ಟಾನ. 3 ಅಂಕಿ ಸಂಖ್ಯೆ ಕೊಟ್ಟಾಗ 48 ಇಂಟು 3 ಮಾಡಬೇಕು. ನಮಗಿಲ್ಲಿ ಎಷ್ಟಾಗುತ್ತಾ 48 ಇಂಟು 3 ಮಾಡಿದಾಗ 144 ಆಗುತ್ತಾ. ನೋಡಬೇಕು. ಅದೇ ರೀತಿ 2 ಅಂಕಿ ಸಂಖ್ಯೆ ಕೊಟ್ಟಾಗ 48 ಇಂಟು 2 ಮಾಡಬೇಕು. ಇವಾಗ ಎಷ್ಟಾಗುತ್ತಾ 96 ಆಗುತ್ತಾ. ನಮಗಿಲ್ಲಿ 3 ಅಂಕಿ
12 ಮತ್ತು 16ರಿಂದ ಭಾಗಿಸಲ್ಪಡುವ 3 ಅಂಕಿಯ ಚಿಕ್ಕ ಸಂಖ್ಯೆ ಅತ್ತೊಂದು ಕೇದಾನ. ನಾವಿಲ್ಲಿ ನೋಡ್ತಾ ಹೋದಾಗ ಆಪ್ಷನ್ ನಮ್ದಿಲ್ಲಿ 4 ಕರೆಕ್ಟ್ ಆಗುತ್ತಾ. 144 ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು. 34ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡಬೇಕು. 1, 3, 7, 8 ಮತ್ತು 11ರ ಸರಾಸರಿ ಎಕ್ಸ್ ಆಗಿದೆ. ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯೋಣ. ನೋಡ್ಬೇಕು ನಾವಿಲ್ಲಿ 1 + 3 + 7 + 8 + 11 ಇವ ಸರಾಸರಿ ಎಷ್ಟಾಗೈತಿ? ಎಕ್ಸ್ ಆಗೈತೆ. ಅದಕ್ಕೆ ಇದನ್ನು ಇವು ಎಷ್ಟು ಸಂಖ್ಯೆ ಇದಾವೆ ನೋಡ್ಬೇಕು. 1, 2, 3, 4, 5 ಸಂಖ್ಯೆ ಇದಾವೆ. ನೋಡ್ಬೇಕು ನಾವು ಇವಾಗ 11 × 19 19 1 20 20 30 ಆಯಿತು. 30 / 5 5 1 5 6 ನಮಗಿಲ್ಲಿ ಎಕ್ಸ್ = ಎಷ್ಟಾಗತ್ತಾ? 6 ಆಗತ್ತಾ. ಎಕ್ಸ್ = 6 ಆಗತ್ತಾ. ಆಪ್ಷನ್ದಾಗ ನಾವು ನೋಡ್ತಾ ಹೋದಾಗ ಆಪ್ಷನ್ 4 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 35ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನಾಯ್ತಪ್ಪ? 35ನೇ ಕ್ವಶನ್ 5, 8, 10 ಮತ್ತು 13ರ ಸರಾಸರಿ ಯಾವ ರೀತಿ ಕೊಟ್ಟಾನ? ಸರಾಸರಿಯು 5 y ಮತ್ತು 15ರ ಸರಾಸರಿಗೆ ಸಮನಾಗಿದೆ ಅಂದಾಗ yನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಂದು ಕೊಟ್ಟಾನ. ಅಗದಿ ಸಿಂಪಲ್ ಕ್ವಶನ್ ಐತಿ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು ಯಾವ ರೀತಿಯಾಗಿ ನಾವು ಇದನ್ನು ಲೆಕ್ಕ ಮಾಡಬೇಕು ಅನ್ನೋದು. ನೋಡ್ರಿ ಏನೇನು ಕೊಟ್ಟಾನ ಇಲ್ಲಿ ನಾವು ನೋಡ್ಕೋಬೇಕು. ಸಾರಿ, ಒಂದು ಸ್ವಲ್ಪ ನೋಡ್ರಿ. 5, 8, 13 ಸಂಖ್ಯೆಗಳನ್ನು ಕೊಟ್ಟಾನ. ಮೊದಲ ಗುಂಪಿನ ಸರಾಸರಿಯನ್ನು ನಾವಿಲ್ಲಿ ಕಂಡ್ಕೋಬೇಕು. ನೋಡ್ರಿ 5 + 8 + 10 + 13ರ ಸರಾಸರಿ ಯಾವುದಕ್ಕೆ ಸಮಾನವಾಗಿದೆ ಅಂತಂದು ಕೊಟ್ಟಾನ. ನಾವಿಲ್ಲಿ ನೋಡಬೇಕು. 5 + y + 15ಗೆ ಸಮನಾಗಿದೆ ಅನ್ನ. ಇದರ ಸರಾಸರಿ ಇದಕ್ಕೆ ಸಮನಾಗಿದೆ ಅನ್ನ. ಇವಾಗ ನಾವು ಇದಕ್ಕೂ /4 ಮಾಡ್ಬೇಕಾ? ಇದಕ್ಕೆ /3 ಮಾಡ್ಬೇಕು. ಇಲ್ಲಿ 3 ಸಂಖ್ಯೆ ಇದಾವೆ, ಇಲ್ಲಿ 4 ಸಂಖ್ಯೆ ಇದಾವೆ. ನಾವು ಇವಾಗ 13 23 23 8 31 31 36 ಆಯ್ತಾ. ಅದೇ ರೀತಿಯಾಗಿ ಇಲ್ಲಿ ಎಷ್ಟಾಗುತ್ತಾ? 5 ಐತಿ. 5 ಐತಲ್ಲ, 5 + ನೋಡ್ರಿ y + 20 ಆಗುತ್ತಾ. ನಮಗಿಲ್ಲಿ 4 1 4 9 ನೋಡ್ರಿ 9 ಈ ಕಡೆ 3 ಐತಲ್ಲ, ಈ ಕಡೆ ಬರುತ್ತಾ ಇಂಟು ಆಗುತ್ತಾ. ಇಲ್ಲಿ ನಮಗೆ y + 20 ಆಗುತ್ತಾ. ನೋಡ್ರಿ 9 3 ಎಷ್ಟಾಗುತ್ತಾ? 36 ಆಗುತ್ತಾ. 36 ಆಗುತ್ತಾ. ಇಲ್ಲಿ +20 ಐತಲ್ಲ, ಈ ಕಡೆ ಬಂದಾಗ -20 ಆಗುತ್ತಾ. = y ಆಗುತ್ತಾ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಅಗದಿ ಸಿಂಪಲ್ ಕ್ವಶನ್ ಇದೆ ಅಂದಾಗ ಇಲ್ಲಿ 9 3 27 ಆಗುತ್ತಾ. ನಾನು ಇವತ್ತು ಯಾಕೋ ಕನ್ಫ್ಯೂಸ್ ಆಗೈತೆ. 9 3 27 - 20 y = ಎಷ್ಟಾಗುತ್ತಾ? 7 ಆಗುತ್ತಾ. ನಮ್ಮದು y = 7 ಆಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ನಮ್ದಿಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಆಪ್ಷನ್ 2 27 ಕರೆಕ್ಟ್ ಆಗುತ್ತಾ. ನಾವು 35ನೇದು ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು 36ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ನೋಡಬೇಕು. 36ನೇ ಕ್ವಶನ್ ನೋಡ್ರಿ. 500ರ y ಪರ್ಸೆಂಟೇಜ್ 75 ಆದರೆ yನ ಮೌಲ್ಯವನ್ನು ಕಂಡುಹಿಡಿಯೋಣ. 500ರ y ಪರ್ಸೆಂಟೇಜ್ 75 ಆದ್ರೆ ಇಲ್ಲಿ ನಮಗೇನು ಕೇಳಿದಾನ? y ಪರ್ಸೆಂಟೇಜ್ ಎಷ್ಟು ಅಂತಂದು ಕೇಳಿದಾನ. ನಾವು ಇವಾಗ ಇಲ್ಲಿ ನೋಡಬೇಕು. ಅಗದಿ ಸಿಂಪಲ್ ಐತೆ. 500ರ y ಪರ್ಸೆಂಟೇಜ್ ಅಂದರೆ y / 100 = 75 ಆಗುತ್ತೆ. ಇವು 2 0 ಆಯಿತು. ಇಲ್ಲಿ 5y ಐತಿ, ಇಲ್ಲಿ 75 ಐತಿ. y = 75 / 5. 5 1 5 1 5 5 ನಮಗಿಲ್ಲಿ
y ಈಸ್ ಈಕ್ವಲ್ ಟು 15 ಆಗುತ್ತಾ. y ಈಸ್ ಈಕ್ವಲ್ ಟು 15 ಆಗುತ್ತಾ. ಅಗದಿ ಸಿಂಪಲ್ ಕ್ವಶನ್, ನಾವು ಒಂದು ಸ್ವಲ್ಪ ತಲೆ ಓಡಿಸ್ಬೇಕಾಗತ್ತಾ. ನೋಡಿರಿ, ನಮ್ಮದು ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನು ಕೊಟ್ಟಾನ, ಈ ಕೆಳಗಿನ ಅವುಗಳಲ್ಲಿ 37ನೇ ಕ್ವಶನ ಏನು ಕೊಟ್ಟಾನ, ಈ ಕೆಳಗಿನವುಗಳಲ್ಲಿ ಯಾವುದು 8:12 ಅನುಪಾತಕ್ಕೆ ಸಮನಾಗಿರುತ್ತದೆ ಅಂತ ಕೊಟ್ಟಾನ. 8:12 ನೋಡ್ಬೇಕು ನಾವಿಲ್ಲಿ ಯಾವುದಕ್ಕೆ ಸಮನಾಗೈತಿ ಅಂತಂದಾಗ 8:12. ನಾವು ಇದನ್ನು ಇಲ್ಲಿ ಕರ್ತಾ ಹೊಡಿತಾ ಹೋದಾಗ ನೋಡಬೇಕು, 2 4 2 6. ಇನ್ನು ಅದೇ ರೀತಿಯಾಗಿ 2 2 2 3. ಇಲ್ಲಿ 2:3 ಯಾವುದು ಸಮಾನ ಐತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡ್ರಿ, 10:18 ಇದು ನಮಗೆ ಆನ್ಸರ್ ಆಗಲ್ಲ. ನೋಡ್ರಿ, ನಮಗೆ ಇವಾಗ ನೋಡ್ರಿ ಆಪ್ಷನ್ 1 ಐತಲ್ಲ, 24:36 ಇದು ನಮ್ಗೆ ಕರೆಕ್ಟ್ ಆಗುತ್ತೆ. ನೀವು ಇಲ್ಲಿ ಕರ್ತಾ ಹೊಡೆದಾಗ ನೋಡ್ಬೇಕು, 12 2 12 3. ನೋಡ್ರಿ, ನಮ್ದು ಇಲ್ಲಿ 2:3, ಇಲ್ಲೂ 2:3 ಬರುತ್ತೆ. ನಮಗೆ ಇದಕ್ಕೆ ಸಮನಾಗಿದೆ ಐತಿ. ನೋಡ್ರಿ, ಆಪ್ಷನ್ ಇಲ್ಲಿ 1 ನಮ್ಗೆ ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು ಇವಾಗ 38ನೇ ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 38ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. 38ನೇ ಕ್ವಶನ್, a+b ಅಂದ್ರೆ ಎಷ್ಟು ಕೊಟ್ಟಾನ, a+b ಈಸ್ ಈಕ್ವಲ್ ಟು 48 ಅಂತ ಕೊಟ್ಟಾನ. ಅದೇ ರೀತಿಯಾಗಿ a:b ಎಷ್ಟು ಕೊಟ್ಟಾನ, 5:7 ಕೊಟ್ಟಾನ. ಆದರೆ ಏನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಂದು ಕೇಳಿದಾನ. ಅಗದಿ ಸಿಂಪಲ್, ಏನ ಮೌಲ್ಯ 5 ಐತಿ. ಇವನ್ನ 2 ಕೂಡಿಸಿದಾಗ 12 ಆಗುತ್ತಾ. ನಾವಿಲ್ಲಿ 48 ಇಂಟು ನೋಡ್ರಿ 5 ಎಷ್ಟಾಗುತ್ತಾ, ಇಲ್ಲಿ 5ರದ ಅದಕ್ಕೆ ಏನಲ್ಲ ಎ ಇಟ್ಕೋಬೇಕು, ಡಿವೈಡೆಡ್ ಬೈ ಟೋಟಲ್. ಇವನ್ನ 2 ಕೂಡಿಸಿದಾಗ ಎಷ್ಟು ಬರ್ತಾ, 12 ಬರ್ತಾ. 12 1 12 ಎಷ್ಟಲೇ 44, 12 3 36, 12 4 48. ನಮಗಿಲ್ಲಿ ಎಷ್ಟಾಗುತ್ತಾ, 4 5 20 ಆಗುತ್ತೆ. ನಮಗಿಲ್ಲಿ ಏನ ಮೌಲ್ಯ ಎಷ್ಟಾಗುತ್ತಾ, 20 ಆಗುತ್ತಾ. ಆಪ್ಷನ್ 2 ನಮಗಿಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು 39ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೋಡ್ರಿ, ಎಕ್ಸ್ ಮೇಲೆ 3 ವರ್ಷಗಳಿಗೆ 4 ವರ್ಷ ವಾರ್ಷಿಕ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 18 ಆದರೆ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯಿರತ್ತಂದು ಕೇಳಿದಾನ. ಈಗ ಪಿ ಅಂದರೆ ಎಷ್ಟು ಕೊಟ್ಟಾನ, ಎಕ್ಸ್ ಕೊಟ್ಟಾನ. ಅದೇ ರೀತಿಯಾಗಿ ಟಿ ಅಂದ್ರೆ 3 ವರ್ಷ ಕೊಟ್ಟಾನ. ಅದೇ ರೀತಿಯಾಗಿ ಆರ್ ಅಂದರೆ ಎಷ್ಟು ಕೊಟ್ಟಾನ, 4% ಕೊಟ್ಟಾನ. ಸರಳ ಬಡ್ಡಿ ಎಷ್ಟು ಕೊಟ್ಟಾನ, ಸಿಂಪಲ್ ಇಂಟ್ರೆಸ್ಟ್ 18 ರೂಪಾಯಿ ಕೊಟ್ಟಾನ. ನಮ್ಗೆ ಇವಾಗ ನಾವು ಇಲ್ಲಿ ನೋಡಬೇಕು, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR/100. ಈ ಫಾರ್ಮುಲಾ ನಮ್ಗೆ ಗೊತ್ತಾಯ್ತು. ಇಲ್ಲಿ ನಾವಿಲ್ಲಿ ನೋಡ್ತಾ ಹೋಗಬೇಕು, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ. ಇಲ್ಲಿ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ, 18 ಐತಿ. ಅದೇ ರೀತಿಯಾಗಿ ಪಿ ಅಂದ್ರೆ ಎಕ್ಸ್ ಹತ್ತು ಕೊಟ್ಟಾನ, ಟಿ ಅಂದ್ರೆ ಎಷ್ಟು ಕೊಟ್ಟಾನ, 3 ಕೊಟ್ಟಾನ. ಅದೇ ರೀತಿ ಆರ್ ಅಂದ್ರೆ 4 ಕೊಟ್ಟಾನ, ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 100 ಐತಿ. ಈ 100 ಇದ್ದಿದ್ದು ಈ ಕಡೆ ಹೋಯ್ತು, ಈ ಕಡೆ ಹೋದಾಗ 1800 ಆಗುತ್ತಾ, ಈಸ್ ಈಕ್ವಲ್ ಟು ಎಕ್ಸ್ ಇಂಟು 4 3 12 ಆಗುತ್ತಾ. ನೋಡ್ರಿ, ಇದು ಇಂಟು ಐತಿ, ಈ ಕಡೆ ಬಂದು ಭಾಗಾಕಾರ ಆಗುತ್ತಾ. 1800 ಡಿವೈಡೆಡ್ ಬೈ 12 ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತಾ. ನೋಡಬೇಕು ನಾವು ಯಾವ ರೀತಿಯಾಗಿ ಇದನ್ನು ಭಾಗಿಸಬೇಕನ್ನೋದು. ನೋಡ್ರಿ, ಇಲ್ಲಿ ಆರ್ 2 ಆರ್ 3 ಎಷ್ಟಾಯಿತು, 300 ಆಯಿತು. ಆರ್ 3 18 ಆಗುತ್ತಾ. 2 1 2 150. ನಮಗಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 150 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 150 ಆದಾಗ ನಮ್ದು ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತಾ.
ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ. ಯಾವ ರೀತಿ ಐತಪ್ಪ 40ನೇ ಕ್ವಶನ್ ಅನ್ನೋದು ನಾವಿಲ್ಲಿ ಸ್ಕ್ರೀನ್ ಮ್ಯಾಗ ನೋಡಬೇಕು. ಒಂದು ಕಾರು 86 ಕಿಲೋಮೀಟರ್ ಪರ್ ವೇಗದಲ್ಲಿ ಚಲಿಸಿ ತನ್ನ ಪ್ರಯಾಣವನ್ನು 3 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತದೆ. ಆ ಪ್ರಯಾಣದಲ್ಲಿ ಕಾರು ಕ್ರಮಿಸಿದ ಒಟ್ಟು ದೂರವನ್ನು ಕೇಳಿದಾನ. ನಾವಿಲ್ಲಿ ಏನು ಕೇಳಿದಾನ, ಸ್ಪೀಡ್ ಕೊಟ್ಟಾನ. ಸ್ಪೀಡ್ ಎಷ್ಟು ಕೊಟ್ಟಾನ, 86 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾನ, 3 ಅವರ್ ಟೈಮಿಂಗ್ ಕೊಟ್ಟಿದ್ದಾನೆ. ಇವಾಗ ಡಿ ಅನ್ನು ಕೇಳಿದಾನೆ. ನಮಗೆ ಡಿ ಫಾರ್ಮುಲಾ ನಮಗಿಲ್ಲ ಗೊತ್ತೈತಿ. ಡಿ ಈಸ್ ಈಕ್ವಲ್ ಟು 86/3 ಆಗುತ್ತಾ. ನೋಡಿರಿ, ಸ್ಪೀಡ್ ಡಿವೈಡೆಡ್ ಬೈ ಟೈಮ್ ಆಗುತ್ತಾ. ನಾವಿಲ್ಲಿ ಕಟ್ತಾ ಹೊಡೆದಾಗ 3 1 3 2 ಇಲ್ಲಿ 2 ಇತ್ತು 26 ಆಯ್ತದ. ಸಾರಿ 26 ಅಲ್ಲ, ಇದು ನೋಡ್ರಿ ನಮ್ದು ಡಿ ಫಾರ್ಮುಲಾ ಏನೈತಿ, ಡಿ ಈಸ್ ಈಕ್ವಲ್ ಟು ಎಸ್ ಇಂಟು ಟಿ ಐತಿ. ನಮಗೆ ಇಲ್ಲಿ ಡಿ ಈಸ್ ಈಕ್ವಲ್ ಟು ಎಸ್ ಎಷ್ಟು ಕೊಟ್ಟಾನ, 86 ಕೊಟ್ಟಾನ. ಇಲ್ಲಿ ಟಿ ಎಷ್ಟು ಕೊಟ್ಟಾನ, 3 ಅವರ್ ಕೊಟ್ಟಾನ. ನಮಗಿಲ್ಲಿ ಡಿ ಎಷ್ಟಾಗುತ್ತಾ, 6 3 18 ಆಗುತ್ತಾ. ಇಲ್ಲಿ 8 1 8 2 14 8 3 24 25 ಆಗುತ್ತಾ. ನಮಗಿಲ್ಲಿ ಡಿ ಎಷ್ಟಾಗುತ್ತಾ, 258 ಆಗುತ್ತಾ. ನಮ್ದಿಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ 41ನೇ ಕ್ವಶನ್ ನೋಡ್ತಾ ಹೋಗಬೇಕು. 41ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಸ್ಕ್ರೀನ್ ಮೇಲೆ ನೋಡಬೇಕು. 57 × 57 ಮೈನಸ್ 43 × 43 ಸರಳೀಕರಣಗೊಳಿಸಿ ಅಂತಂದು ಕೊಟ್ಟಿದ್ದಾನೆ. ನಾವಿಲ್ಲಿ ನೋಡಬೇಕು, ಅಗದಿ ಸಿಂಪಲ್ ಕ್ವಶನ್ ಯಾವ ರೀತಿಯಾಗಿ ಕೊಟ್ಟಾನ ಅನ್ನೋದು ನಾವು ನೋಡ್ತಾ ಹೋದಾಗ ನೋಡ್ರಿ, ಅಗದಿ ಸಿಂಪಲ್ ಕ್ವಶನ್. 57 × 57 57 × 43 × 43 ನೋಡ್ರಿ, 57 × 57 ಅದೇ ರೀತಿಯಾಗಿ ಏನು ಕೊಟ್ಟಾನ, ಮೈನಸ್ 43 × 43 ಕೊಟ್ಟಾನ. ನಾವು ಇವಾಗ ನೋಡಬೇಕು 57 ಸ್ಕ್ವೇರ್ ಮೈನಸ್ 43 ಸ್ಕ್ವೇರ್ ಅಂತ ಮಾಡ್ಕೋಬೋದು. ನಮ್ಗೆ ಇವಾಗ ನಾವು ನೋಡಬೇಕು 57 ಪ್ಲಸ್ 43 ಅದೇ ರೀತಿಯಾಗಿ 57 ಮೈನಸ್ 43 ಅಂತಂದು ನಾವು ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಹೆಚ್ಚಿದ. ಎ ಸ್ಕ್ವೇರ್ ಅಂದಾಗ ಎ ಪ್ಲಸ್ ಬಿ, ಅದೇ ರೀತಿಯಾಗಿ ಎ ಮೈನಸ್ ಬಿ, ಈ ಫಾರ್ಮುಲಾದ ನಾವಿಲ್ಲಿ ಅಪ್ಲೈ ಮಾಡಿದ್ದೀವಿ. ನಾವು ನೋಡಬೇಕು 57 ಮತ್ತು 43 ಕೂಡಿಸಿದಾಗ ಇಲ್ಲಿ 100 ಆಗುತ್ತಾ. ಅದೇ ರೀತಿಯಾಗಿ ಇಂಟು ನೋಡ್ರಿ 57 43 ಕಳೆದ್ರೆ 14 ಆಯ್ತು. ಇವಾಗ ನಮ್ಗೆ ಇಲ್ಲಿ ಆನ್ಸರ್ ಎಷ್ಟಾಗುತ್ತಾ, 1400 ಆನ್ಸರ್ ಆಗುತ್ತಾ. ನಾವು ಇವಾಗ ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನ್ 3 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು 42ನೇ ಕ್ವಶನನ್ನು ನೋಡ್ತಾ ಹೋದಾಗ ನೋಡಬೇಕು 42ನೇ ಕ್ವಶನ್ ಏನೈತೆ ಅನ್ನೋದು ನಾವಿಲ್ಲಿ ಸ್ಕ್ರೀನ್ ಮ್ಯಾಗ ಕಾಣ್ತಾ ಇರ್ಬೋದು. 42ನೇ ಕ್ವಶನ್ ಏನೈತಪ್ಪ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 7 ಐತಿ, ಎಕ್ಸ್ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು 3 ಐತಿ. ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ 0 ಆದರೆ ಎಕ್ಸ್ ಪ್ಲಸ್ ವೈನ ಮೌಲ್ಯವನ್ನು ಕಂಡು ಹಿಡಿಯಿರಿ ಅಂತಂದು ಕೊಟ್ಟಾನ. ನೋಡ್ರಿ, ಅಗದಿ ಸಿಂಪಲ್ ಕ್ವಶನ್. ನಮ್ಗೆ ಇಲ್ಲಿ ಏನು ಕೇಳಿದಾನ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 7 ಅಂತ ಕೇಳಿದಾನ. ಎಕ್ಸ್ ವೈ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಾನ. ನಮಗೇನು ಕೇಳಿದಾನ, ಎಕ್ಸ್ ಪ್ಲಸ್ ವೈಯರ ಬೆಲೆ ಕೇಳಿದಾನ. ಎಕ್ಸ್ ಪ್ಲಸ್ ವೈ ಬೆಲೆ ಎಷ್ಟೈತೆ ಅಂತಂದು ನಮ್ಮನ್ನ ಕೇಳಿದಾನ. ಇವಾಗ ನಾವು ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕನ್ನೋದು ಇಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತಾ. ಅಗದಿ ಸಿಂಪಲ್ ಕ್ವಶನ್ ಐತಿ. ನಾವಿಲ್ಲಿ ನೋಡಬೇಕು, ನಮ್ಗೆ ಫಾರ್ಮುಲಾ ಗೊತ್ತೈತಿ. ಯಾವ ಫಾರ್ಮುಲಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ 4xy. ಈ ಫಾರ್ಮುಲಾ ನಮಗೆ ಗೊತ್ತೈತಿ. ಈ ಫಾರ್ಮುಲಾದಾಗ ನಾವಿಲ್ಲಿ ಅಪ್ಲೈ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಅಂದ್ರೆ ನಮಗೆ ಗೊತ್ತಿಲ್ಲ, ಅದನ್ನು ಹಂಗೆ ಇಟ್ಕೊಂಡು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಹಂಗೆ ಇಟ್ಕೊಂಡ್ವಿ. ಎಕ್ಸ್ ಮೈನಸ್ ವೈ ಅಂದ್ರೆ 7 ಕೊಟ್ಟಾನ. 7 ಸ್ಕ್ವೇರ್ ಪ್ಲಸ್ 4.
ಎಕ್ಸ್ ವೈ ಅಂದರೆ ಎಷ್ಟು ಕೊಟ್ಟಾನ 3 ಕೊಟ್ಟಾನ ಇಂಟು 3. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಎಷ್ಟಾಗುತ್ತಾ 49 ಆಗುತ್ತಾ. ಅದೇ ರೀತಿಯಾಗಿ 4 3 12 ಆಗುತ್ತಾ. ನಾವು ಇವಾಗ ಇಲ್ಲಿ ನೋಡಬೇಕು 49 12 ಕೂಡಿಸಿದಾಗ ನಮಗೆ 61 ಆಗುತ್ತಾ. ನೋಡಿರಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಐತಿ. ಇವಾಗ ನಮ್ಗೆ ಏನು ಕೇಳಿದಾನ ಎಕ್ಸ್ ಪ್ಲಸ್ ವೈ ಅಷ್ಟೇ ಕೇಳಿದಾನ. ಈ ಸ್ಕ್ವೇರನ್ನು ಆ ಕಡೆ ಹೋದಾಗ ಸ್ಕ್ವೇರ್ ರೂಟ್ ಆಗುತ್ತಾ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ರೂಟ್ 61 ಆಗುತ್ತಾ. ನಾವು ಇವಾಗ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ದಾಗ ರೂಟ್ 61 ಐತೆ ನೋಡಿರಿ. ಆಪ್ಷನ್ 3 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಯಾವ ರೀತಿ ಐತಿಪ್ಪ 43ನೇ ಕ್ವಶನ್. 2 ಕೋನಗಳ ರೇಖೀಯ ಜೋಡಿಯನ್ನು ರೂಪಿಸಿದರೆ ಎಕ್ಸ್ನ ಮೌಲ್ಯವನ್ನು ನಿರ್ಧರಿಸಿ ಅಂತಂದು ಕೊಟ್ಟಾನ. ಇವಾಗ ನಾವು 2 ಕೋನಗಳ ರೇಖೀಯ ಜೋಡಿಯನ್ನು ನಾವು ಕಂಡು ಹಿಡಿಬೇಕಂದಾಗ ನಮಗಿಲ್ಲಿ ಚಿತ್ರ ಸಹಿತ ಪ್ರಶ್ನೆ ಐತಿ. ಅವಾಗ ನಮಗಿಲ್ಲಿ ನೋಡಿರಿ 43ನೇ ಕ್ವಶನ್ದಾಗ ಚಿತ್ರ ಕೊಟ್ಟಿಲ್ಲ, ಅದಕ್ಕಾಗಿ ನಮಗಿಲ್ಲಿ ಆ ಕ್ವಶನನ್ನು ಬಿಡಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನ್ನು ಏನೈತಿ 44ನೇ ಕ್ವಶನು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣೆಯಾಗಿದೆ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನ್ಗೆ ಬಂದಾಗ ನಾವು 45ನೇ ಕ್ವಶನ್ಗೆ ಬರಬೇಕಾಗತ್ತಾ. ಏನೈತಿ 45ನೇ ಕ್ವಶನ. ಒಂದು ಘನಾಕೃತಿಯ ಉದ್ದ ಎಷ್ಟು ಇರಬೇಕು, ಅದರ ಎತ್ತರ 9 ಸೆಂಟಿಮೀಟರ್ ಮತ್ತು ಅಗಲ 6 ಸೆಂಟಿಮೀಟರ್ ಆಗಿದ್ದು ಆ ಘನಾಕೃತಿಯ ಘನಫಲವು 9 ಸೆಂಟಿಮೀಟರ್ ಬಾಹುವಿನ ಘನದ ಘನಫಲಕ್ಕೆ ಸಮನಾಗಿರುತ್ತದೆ. ಬಾಹುವಿನ ಘನದ ಘನಫಲಕ್ಕೆ ಸಮನಾಗಿರುತ್ತದೆ ತಂದು ಕೊಟ್ಟಾನ. ನಾವು ಇವಾಗ ಇಲ್ಲೇ ಲೆಕ್ಕವನ್ನು ನೋಡ್ತಾ ಹೋಗ್ಬೇಕಾಗತ್ತಾ. ನೋಡ್ರಿ ಏನು ಕೊಟ್ಟಾನ, ಘನದ ಬಾವು ಅಂದಾಗ ಎ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಕೊಟ್ಟಾನ. ಅದೇ ರೀತಿಯಾಗಿ ಘನಾಕೃತಿ ಅಥವಾ ಆಯತದ ಎತ್ತರ ಎಷ್ಟು ಕೊಟ್ಟಾನ, ಎಚ್ 9 ಸೆಂಟಿಮೀಟರ್ ಕೊಟ್ಟಾನ. ಇದು ಹೈಟ್ ಕೊಟ್ಟಾನ. ಅದೇ ರೀತಿಯಾಗಿ ಎ ಅಂದರೆ ಬಾವು ಕೊಟ್ಟಾನ 9 ಸೆಂಟಿಮೀಟರ್. ಅದೇ ರೀತಿಯಾಗಿ ಘನಾಕೃತಿಯ ಅಗಲ ಅಂದಾಗ ಬಿ ಎಷ್ಟು ಕೊಟ್ಟಾನ, ಇಲ್ಲಿ 6 ಸೆಂಟಿಮೀಟರ್ ಬಿ ಅನ್ನು ಕೊಟ್ಟಾನ. ಅದೇ ರೀತಿಗೆ ಘನಾಕೃತಿಯ ಉದ್ದವನ್ನು ಕೇಳಿದಾನ. ಉದ್ದ ಅಂದ್ರೆ ಎಲ್ ಅಂದ್ರೆ ಎಷ್ಟೈತೆ ಅಂತ ನಮ್ಮನ್ನು ಕೇಳಿದಾನ. ನಾವು ಇವಾಗ ಹಂತವಾಗಿ ನಾವು ಇದನ್ನು ಲೆಕ್ಕ ಮಾಡ್ತಾ ಹೋದಾಗ ಘನದ ಘನಫಲವನ್ನು ಕಂಡುಹಿಡಿಬೇಕಾಗತ್ತಾ. ನಾವಿಲ್ಲಿ ಘನದ ಘನಫಲ ತಂದಾಗ ನಾವು ಇವಾಗ ಘನದ ಘನಫಲ ಅಂದಾಗ ಎ ಕ್ಯೂಬ್ ಆಗುತ್ತಾ. ಎ ಕ್ಯೂಬ್ ಅಂದರೆ ಎಷ್ಟೈತಿ 9 ಐತಿ. 9 ಇಂಟು 9 ಎ ಕ್ಯೂಬ್ ಅಂದಾಗ ನೋಡಿರಿ ಘನದ ಘನಫಲವನ್ನು ಕಂಡು ಹಿಡ್ಕೋಬೇಕಾಗತ್ತಾ. ನಾವು ಇಲ್ಲಿ ಸಿಂಪಲ್ ಆಗಿ ನೋಡಿರಿ ಘನದ ಘನಫಲ ಎಷ್ಟಾಗತ್ತಾ 729 ಸೆಂಟಿಮೀಟರ್ ಕ್ಯೂಬ್ ಆಗುತ್ತಾ ಘನದ ಘನಫಲ. ನಾವು ಇವಾಗ ಘನಾಕೃತಿಯ ಉದ್ದವನ್ನು ಕಂಡುಹಿಡಿಬೇಕು. ಘನಾಕೃತಿಯ ಉದ್ದವನ್ನು ಕಂಡುಹಿಡಿಬೇಕಾದಾಗ ನಾವು ಇಲ್ಲಿ ಫಾರ್ಮುಲಾ ಏನು ಬರುತ್ತಾ, ಘನಾಕೃತಿಯ ಘನಫಲದ ಘನಾಕೃತಿಯ ಉದ್ದವನ್ನು ಕಂಡುಹಿಡಿಬೇಕಂದಾಗ ನಾವು ಇವಾಗ ಘನಾಕೃತಿಯ ನೋಡ್ರಿ ಘನಫಲ ಇಂಟು ಎಲ್ ಇಂಟು ಬಿ ಇಂಟು ಎಚ್. ನೋಡಿರಿ ನಮಗೆ ಘನದ ಘನಫಲ ಎಷ್ಟು ಕೊಟ್ಟಾನ 729 ನೋಡ್ಬೇಕು. ನಾವಿಲ್ಲಿ 729 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾನ, ಎಲ್ ಅಂದ್ರೆ ನಮ್ಗೆ ಅದನ್ನು ಕಂಡುಹಿಡಿಬೇಕಾಗೈತಿ. ಬಿ ಅಂದರೆ ಎಷ್ಟೈತಿ 6 ಐತಿ ಇಂಟು 9 ಎಚ್ ಅಂದ್ರೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ನೋಡಬೇಕು ಎಲ್ ಅಂದ್ರೆ ಈಚೆ ಕಡೆ ಇಟ್ಕೊಂಡು ಈಗ 2 ಈ ಕಡೆ ಬಂದಾಗ ನೋಡಿರಿ 6 ಆಗುತ್ತಾ. ನೋಡಿರಿ 729 ಡಿವೈಡೆಡ್ ಬೈ 54 ಈಸ್ ಈಕ್ವಲ್ ಟು ಎಲ್ ಆಗುತ್ತಾ. ನೋಡ್ಬೇಕು ನಾವು ಇದನ್ನು ಯಾವ ರೀತಿಯಾಗಿ ನಾವಿಲ್ಲಿ ಕಡ್ತಾವನ್ನು ಹೊಡಿಬೇಕಾಗತ್ತೆ ಅನ್ನೋದು ನೋಡಿರಿ ಅಗದಿ ಸಿಂಪಲ್ ಐತೆ. ಯಾವ ರೀತಿಯಾಗಿ ಕಡ್ತಾ ಹೊಡಿತಾ ಹೋದಾಗ ನೋಡಿರಿ ಇದನ್ನು ಎಲ್ ಈಸ್ ಈಕ್ವಲ್ ಟು ನಮಗೆ ಎಷ್ಟಾಗುತ್ತಾ 13.5 ಸೆಂಟಿಮೀಟರ್ ಆಗುತ್ತಾ. ಎಲ್ ಈಸ್ ಈಕ್ವಲ್ ಟು 13.5 ಸೆಂಟಿಮೀಟರ್ ಆಗುತ್ತಾ.
ನಾವು ಇವಾಗ ಆಪ್ಷನ್ದಾಗ ನೋಡ್ತಾ ಹೋದಾಗ 13.5 ಸೆಂಟಿಮೀಟರ್ ಆಪ್ಷನ್ ಇಲ್ಲಿ ಒಂದು ನಮಗೆ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು 46ನೇ ಕ್ವಶನ್ ಇಲ್ಲಿ ನೋಡ್ತಾ ಹೋದಾಗ ಏನೈತಪ್ಪ 46ನೇ ಕ್ವಶನ್ ನೋಡ್ರಿ, ಬಿ ಡಿ ಎಫ್ ಎಚ್ನ ಸರಣಿಯಲ್ಲಿ ಮುಂದಿನ ಸಂಖ್ಯೆನ ಕೇಳಿದಾನ. ಏನ ಬಿ ಡಿ ಎಫ್ ಎಚ್ ಅಂತಂದು ಕೊಟ್ಟಾನ. ಇಲ್ಲಿ ನಾವು ನೋಡ್ಬೇಕು ಬಿಗೆ ಡಿಗೆ ಎಷ್ಟು ಗ್ಯಾಪ್ ಐತಿ, +2 ಐತಿ. ಅದೇ ರೀತಿಯಾಗಿ ಡಿ ಕ ಎಫ್ ಕ +2 ಐತಿ, ಎಫ್ ಕ ಎಚ್ ಕ +2 ಐತಿ. ಇನ್ನು ಎಚ್ ದ ಮುಂದಿನ +2 ಅಂದಾಗ ನೋಡ್ಬೇಕು ನಾವು ಎಚ್ ಐತಿ ಐ ಜೆ, ನಮಗಿಲ್ಲಿ ಜೆ ಬರುತ್ತಾ. ನಾವು ಇಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 1 ಜೆ ನಮಗೆ ಕರೆಕ್ಟ್ ಆಗುತ್ತೆ 46ನೇ. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಯಾವ ರೀತಿ ಐತಿಪ್ಪ 47ನೇ ಕ್ವಶನ, ಎಫ್ ಇ ಫಿ ಇ ಆರ್ ಅನ್ನು ಯಾವ ರೀತಿ ಬರ್ದಾನ, ಆರ್ ಇ ಫಿ ಇ ಎಫ್ ಅಂತಂದು ಬರ್ದಾನ. ನೋಡ್ರಿ ಅಗ್ದಿ ಸಿಂಪಲ್ ಐತಿ. ನೋಡ್ರಿ ಉಲ್ಟಾ ಮಾಡ್ಯಾನ, ಎಫ್ ಇ ಫಿ ಇ ಆರ್ ಅನ್ನು ಇದನ್ನು ಉಲ್ಟಾ ಮಾಡಿ ಬರ್ದಾನ, ಆರ್ ಇ ಫಿ ಇ ಎಫ್ ಅಂತಂದು ಉಲ್ಟಾ ಮಾಡಿ ಬರ್ದಾನ. ಅದೇ ರೀತಿಯಾಗಿ ನಮಗೆ ಇಲ್ಲಿ ಏನು ಕೇಳಿದಾನ, WHO LE ಅಂತಂದು ಕೊಟ್ಟಾನ. ಇದನ್ನು ಉಲ್ಟಾ ಮಾಡಿ ಬರೆದಾಗ ELOHW ಆಗುತ್ತೆ. ನಮ್ದು ನೋಡ್ರಿ ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ELO ನಾವಿಲ್ಲಿ ನೋಡ್ಬೇಕು ಆಪ್ಷನ್ದಾಗ ELOHW ಆಪ್ಷನ್ ನಮ್ದು ಇಲ್ಲಿ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 48ನೇ ಕ್ವಶನ್ ನೋಡ್ತಾ ಹೋದಾಗ 48ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನಾವು ನೋಡಬೇಕು. ಕ್ಯಾಲಿಬರ್ ಪದದ ಪ್ರತಿಯೊಂದು ಅಕ್ಷರವನ್ನು ಎಡದಿಂದ ಬಲಕ್ಕೆ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಮೂಲ ಪದಕ್ಕೆ ಹೋಲಿಸಿದರೆ ಎಷ್ಟು ಅಕ್ಷರಗಳು ಸ್ಥಾನ ಬದಲಾಗದೆ ಉಳಿಯುತ್ತದೆ ಅಂತಂದು ಕೊಟ್ಟಾನ. ಎಡದಿಂದ ಬಲಕ್ಕೆ ನಾವು ಇಲ್ಲಿ ಮಾಡ್ಕೋತ ಹೋದಾಗ ಎಷ್ಟು ಸಂಖ್ಯೆಗಳ ಸ್ಥಾನ ಬದಲಾಗದೆ ಉಳಿಯುತ್ತದೆ ಅಂತಂದು ಕೊಟ್ಟಾನ. ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತ. ಕ್ಯಾಲಿಬರ್ ನಾವು ಎಡದಿಂದ ಬಲಕ ಅಂದಾಗ ನಾವಿಲ್ಲಿ ನೋಡ್ಬೇಕು ಕ್ಯಾಲಿಬರ್ ಪದವನ್ನು ಇಲ್ಲಿ ನಾವು ಬರ್ಕೊಂಡು CALIBER ಕ್ಯಾಲಿಬರ್ ಪದವನ್ನು ಎಡದಿಂದ ಬಲಕ್ಕೆ ಬರಿತಾ ಹೋದಾಗ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. ಎಡದಿಂದ ಬಲಕ್ಕೆ ಬರಿತಾ ಹೋದಾಗ ನೋಡ್ರಿ ಇದು ಎಡ ಐತಿ, ಇದು ಬಲಕ್ಕೆ, ಎಡದಿಂದ ಬಲಕ್ಕೆ ಬರಿತಾ ಹೋದಾಗ ಅದಲು ಬದಲು ಮಾಡಿ ನಾವಿಲ್ಲಿ ಬರಿಬೇಕಾಗತ್ತ. ಇಂಗ್ಲೀಷ್ ವರ್ಣಮಾಲೆಯ ಪ್ರಕಾರ ನಾವಿಲ್ಲಿ ಬರಿತಾ ಹೋಗ್ಬೇಕಾಗತ್ತ. ಫಸ್ಟಿಗೆ ಇಂಗ್ಲೀಷ್ ವರ್ಣಮಾಲೆಯ ಪ್ರಕಾರ ಇಲ್ಲಿ ಎ ಬರುತ್ತಾ ನೋಡ್ರಿ, ಎ ಬರುತ್ತಾ. ಅದೇ ರೀತಿಯಾಗಿ ನೆಕ್ಸ್ಟ್ ಬಿ ಬರುತ್ತಾ, ಅದೇ ರೀತಿಯಾಗಿ ನೆಕ್ಸ್ಟ್ ಸಿ ಬರುತ್ತಾ, ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದು ಬರುತ್ತಾ ಇಲ್ಲಿ ಎ ಆಯಿತು, ಬಿ ಆಯಿತು, ಸಿ ಆಯಿತು. ಇನ್ನು ಐ ಬರುತ್ತಾ, ಅದೇ ರೀತಿಯಾಗಿ ಎಲ್ ಬರುತ್ತಾ, ಇನ್ನು ಅದೇ ರೀತಿಯಾಗಿ ಆರ್ ಬರುತ್ತಾ. ನೋಡ್ರಿ ನಮಗೆ ಇಲ್ಲಿ ಆರ್ ತನ್ನ ಸ್ಥಾನದಾಗ ಬಂತ ಲಾಸ್ಟಕ್ಕೆ. ನಾವಿಲ್ಲಿ ಬದಲಾಗದೆ ಉಳಿದ ಸ್ಥಾನ ಅಂದಾಗ ಇಲ್ಲಿ ಒಂದಾಗುತ್ತೆ. ಇದು ಒಂದೇ ನಮಗೆ ಬದಲಾಗದೆ ಉಳಿದ ಸ್ಥಾನ ಆರಾಗುತ್ತೆ. ನಮ್ದು ಆಪ್ಷನ್ ಇಲ್ಲಿ 2 ಕರೆಕ್ಟ್ ಆಗುತ್ತೆ. ಇನ್ನು 49ನೇ ಕ್ವಶನನ್ನು ನೀವು ಸ್ಕ್ರೀನ್ ಮೇಲೆ ನೋಡಬೇಕಾಗತ್ತಾ. ಯಾವ ರೀತಿ ಐತಿಪ್ಪ 49ನೇ ಕ್ವಶನ್, ಸಂಕೇತ ಸರಣಿ ಕೊಟ್ಟಾನ. ಈ ಸರಣಿ ಒಳಗೆ ಎಡದಿಂದ ಬಲಕ್ಕೆ ಎಷ್ಟು ಸಂಕೇತಗಳ ಮೊದಲ ಸಂಖ್ಯೆ ಮತ್ತು ನಂತರ ಸಂಕೇತ ಐತೆ ಅಂತಂದು ಕೊಟ್ಟಾನ. ಆಲ್ರೆಡಿ 3 ಕ್ವಶನ್ ಪೇಪರ್ದಾಗ ಸೇಮ್ ಕ್ವಶನ್ ಬಂದೈತಿ, ಆದರೆ ಅಂಕಿ ಅಟ್ಟ ಚೇಂಜ್ ಆಗೈತಿ. ನಾವಿಲ್ಲಿ ನೋಡಬೇಕು ಮೊದಲು ಸಂಕೇತ ಆಮೇಲೆ ಮೊದಲು ಸಂಖ್ಯೆ ಆಮೇಲೆ ಸಂಕೇತ ಬರಬೇಕು. ಇಲ್ಲಿ ಸಂಕೇತ ತಂದು ಕೊಟ್ಟಾನ. ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗಿದೆ. ಯಾವ ರೀತಿ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲ ಸಂಖ್ಯೆ ಆಮೇಲೆ ಸಂಕೇತ ನಾವಿಲ್ಲಿ 3# ಐತಲ್ಲ, ಇದು ಒಂದಾಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಹೋದಾಗ 5#
ಆ್ಯಂಡ್ ಐತಲ್ಲ ಇದು ಎರಡನೇ ಸಂಖ್ಯೆ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನೋಡ್ತಾ ಹೋದಾಗ $4 ಐತಲ್ಲ ಇದು 3 ಆಗುತ್ತೆ. ಇನ್ನು ಮತ್ತು ಅದೇ ರೀತಿಯಾಗಿ ನೋಡ್ತಾ ಹೋದಾಗ ಇಲ್ಲಿ ನಮಗೆ ನೆಕ್ಸ್ಟ್ ಯಾವ ಬರೋದಿಲ್ಲ. ಇಲ್ಲಿ ನಮ್ಗೆ ಆಪ್ಷನ್ 3 ಆಗುತ್ತೆ, ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ, 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 50ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಿರಿ, 50ನೇ ಕ್ವಶನ್ ಸ್ವಲ್ಪ ನೀವು ಕ್ವಶನ್ ಯಾವ ರೀತಿ ಬರ್ತೈತೆ ಅನ್ನೋದು ಥಿಂಕ್ ಮಾಡಬೇಕಾಗತ್ತೆ. ಇನ್ನು 50ನೇ ಕ್ವಶನ್ ಅಗದಿ ಈಸಿ ಐತಿ. 4D ಅನುಪಾತ 16P ಸಮಾನುಪಾತ 5E ಅನುಪಾತ 25Y ಸಮಾನುಪಾತ ಕೊಟ್ಟಾನ. 3C ಅನುಪಾತ ಇಲ್ಲಿ ಎಷ್ಟು ಬರ್ತೈತೆ ಅಂತಂದು ಕೇಳಿ ನೋಡ್ರಿ. ಇಲ್ಲಿ 4D ಕೊಟ್ಟಾನ, ಇಲ್ಲಿ 16P ಕೊಟ್ಟಾನ. ಡಿಗೆ ಪಿಗೆ ಎಷ್ಟು ಗ್ಯಾಪ್ ಐತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ. ಇಲ್ಲಿ ನಮ್ಗೆ ಎಷ್ಟು ಗ್ಯಾಪ್ ಐತೆ ಅಂತ ಕೊಟ್ಟಾನ. ಇಲ್ಲಿ 4 ಸ್ಕ್ವೇರ್ 16 ಆಯ್ತಾ. ಅದೇ ರೀತಿಯಾಗಿ ಡಿ ಅಂದ್ರೆ ಇಲ್ಲಿ 4 ಬತ್ತಾ, ಪಿ ಅಂದ್ರೆ ಇಲ್ಲಿ 16 ಆಯ್ತಾ. ನೋಡ್ರಿ ಸೇಮ್ ಅದೇ ರೀತಿಯಾಗಿ ಇಲ್ಲಿ 5E ಐತಿ, ಅದೈತಿ. 3C ಐತಿ ನೋಡ್ರಿ. 3C 3ದ ಕ್ಯೂಬ್ ಎಷ್ಟಾಗುತ್ತೆ? ಇಲ್ಲಿ 4 4 16 ಐತಿ, 3 3 9 ಆಗುತ್ತೆ. ಇಲ್ಲಿ 9ನೇ ಅಕ್ಷರ ಯಾವುದಾಕೈತಿ ಅಂತ ನಾವು ನೋಡ್ತಾ ಹೋದಾಗ 1 2 3 4 5 6 7 8 9 ಇಲ್ಲಿ I ಆಗುತ್ತೆ. 9I. ನಾವು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ದಾಗ 9I ಐತಾ ನೋಡ್ರಿ, 9I ಐತಿ. ಆಪ್ಷನ್ ಇಲ್ಲಿ 4 ನಮಗೆ ಕರೆಕ್ಟ್ ಆಗುತ್ತೆ. ಅಗದಿ ಸಿಂಪಲ್ ಐತಿ ಕ್ವಶನ್, ಅಗದಿ ಸಿಂಪಲ್ ಕ್ವಶನ್ ಐತಿ, ನೀವು ನೋಡ್ಕೋಬೇಕಾಗುತ್ತೆ.